ರಂಗ ಸಮುದ್ರ ಏನದು ಟೈಟಲ್ಗೂ ಕತೆಗೂ ಏನ್ ಸಂಬಂಧ? ಕತೆ ಒಳಗೆ ಹೋದ್ವಿ ಅಂದ್ರೆ ಕಲರ್ಫುಲ್ ಜರ್ನಿ. ಈಗಿನ ಸಮಾಜದಲ್ಲಿ ಎಲ್ಲೋ ಭಾವನೆಗಳು ಬತ್ತು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ನಿಮಗೆ ಈ ರಂಗ ಸಮುದ್ರದ ಕಂಟೆಂಟ್ ಇಷ್ಟ ಆಗಿದ್ದು ಯಾಕೆ? ಅದು ಪ್ರೀತಿ ಮುಖಾಂತರ ದ್ವೇಷನ ನಾನು ಅನ್ನೋದನ್ನ ಹೀಗೆ ಹೋಗ್ಲಾಡಿಸ್ಬೇಕು ಅನ್ನೋದು ನಮ್ಮ ಕತೆ. ಜನಪದ ಸಂಸ್ಕೃತಿ ಆಚಾರ ವಿಚಾರಗಳು ಅದು ಹೇಳ್ಬೇಕು ಅನ್ಸಿದ್ ಯಾಕೆ? ಬ್ರಿಟಿಷ್ ಬಂದ್ ಹೋದ್ಮೇಲೆ ಈ ಕಲೆ ಜೀವಂತವಾಗಿ ಉಳಿತಿಲ್ಲ. ಈಗಿನ ಹುಡುಗರು ಬೇರೆ ತರ ಆಗಿದ್ದಾರೆ. ಅದನ್ನ ಹೀಗೆ ಬಿಟ್ರೆ ಮುಂದೆ ಒಂದಿನ ಅದ್ರ ಡೊಳ್ಳು ಅಂತ ನಾವು ನೋಡ್ಬೋದು ಹೊರತಾಗಿ ಅದು ಇತ್ತು ಅನ್ನಕ್ಕೆ ಯಾವುದೇ ಆಧಾರಗಳಿರಲ್ಲ. ನಂಬಿಕೆ ಬಹಳ ಮುಖ್ಯ. ಡೈರೆಕ್ಟ್ರು ಹೇಳದಂಗೆ ಸಿನಿಮಾ ಮಾಡಿದ್ರ 200% ನಾನು ಏನು ಅನ್ಕೊಂಡಿದ್ನೋ ಸ್ಟಾರ್ಟಿಂಗಲ್ಲಿ ಏನು ಕೇಳಿದ್ನೋ ಅದಕ್ಕಿಂತ ಅದ್ರ ಬಗ್ಗೆ ನನ್ನ ಮನಸ್ಸಿಗೆ ಡೈರೆಕ್ಟ್ರು ಹೇಳಿದ್ರು ಕತೆ ಕೇಳಿದ ತಕ್ಷಣ ಆ ಪಾತ್ರಕ್ಕೆ ರಂಗಾಯಣ ರಘುನೇ ಬೇಕು ಅಂತ. ನಾವ್ ಏನ್ ಅನ್ಕೊಂಡಿದೀವೋ ಅದ್ರ 100 ಪಟ್ಟು ಯಾಕೆ ಮಾಡೋರು. ಆ ಸೀನ್ ನೋಡ್ತಾ ಇದೀವಿ ಮಾನಿಟರ್ ಅಲ್ಲಿ, ಎಲ್ರ ಕಣ್ಣಲ್ಲೂ ನೀರಿದೆ. ಇಲ್ಲಿ ರಂಗಾಯಣ ರಘು ಅವರು ಪ್ರಮುಖವಾಗಿ ಕಾಣಿಸ್ಕೊಳ್ತಾರೆ. ಹಾ ಸರ್. ಸೊ ಅವರ ವಿಶೇಷತೆ ಏನು? ಯಾಕಂದ್ರೆ ಇದಕ್ಕೂ ಮುಂಚೆ ಆ ಕಥೆನ ಅಪ್ಪು ಸರ್ ಮಾಡ್ಬೇಕಾಗಿತ್ತು. ಕಂಪ್ಲೀಟ್ ಕತೆ ಕೇಳಿದಾರೆ. ಹಾಗೆ ನಮ್ಮ ಸಿನಿಮಾದ ಮೊದಲ ಪ್ರೇಕ್ಷಕರು ಅವರೇ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಬರಂಸಾಗರ. ಇವತ್ತು ನಮ್ಮೊಂದಿಗಿದ್ದಾರೆ ರಂಗ ಸಮುದ್ರ ಚಿತ್ರದ ನಿರ್ದೇಶಕರು ಮತ್ತೆ ನಿರ್ಮಾಪಕರು. ಅದು ಜನವರಿ 12ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಆ ಸಿನಿಮಾದ ಒಂದಿಷ್ಟು ಮಾತುಕತೆನ ಟೀಮ್ ಜೊತೆ ನಡೆಸೋಣ. ಸರ್ ನಮಸ್ಕಾರ. ರಾಜ್ಕುಮಾರ್ ಅಸ್ಕಿ ಅವರೇ, ಸರ್ ನಿಮ್ಮ ಮೊದಲ ನಿರ್ದೇಶನ ಸಿನಿಮಾ ಇದು. ಹೌದು ಸರ್. ರಂಗ ಸಮುದ್ರ ಏನದು ಟೈಟಲ್ಗೂ ಕತೆಗೂ ಏನ್ ಸಂಬಂಧ? ತುಂಬಾ ಸಂಬಂಧ ಇದೆ ಸರ್. ರಂಗ ಸಮುದ್ರದಲ್ಲಿ ನಡೆಯುವಂತ ಕತೆ ಇದು. ರಂಗ ಸಮುದ್ರ ಅಂದ್ರೆ ಒಂದು ಊರ ಹೆಸರು. ಓಕೆ. ಆ ಊರ ಹೆಸರನ್ನೇ ಆ ಸಿನಿಮಾಗೆ ಕೂಡ ಇಟ್ಟಿದೀವಿ. ರಂಗ ಸಮುದ್ರ ಅನ್ನೋ ಸಿನಿಮಾದಲ್ಲಿ ಒಂದು ರಂಗ ಸಮುದ್ರ ಅನ್ನೋದೊಂದು ಊರು. ಸೊ ಹಾಗಾಗಿ ಅದು ಕತೆಗೆ ತೂಕ ಅನಿಸ್ತು. ಆ ಕತೆಗೆ ಒಂದೆಲ್ಲ ಹುಡ್ಕೊಂಡು ಹೋದಾಗ ತುಂಬಾ ವೇಟೇಜ್ ಇದೆ, ಆ ಪವರ್ಫುಲ್ ಇದೆ ಟೈಟ್ಲು ಅಂತ ಅನಿಸ್ತು. ಹಾಗಾಗಿ ಅದೇ ಟೈಟ್ಲ್. ಆಕ್ಚುಲಿ ರಂಗ ಸಮುದ್ರದ ಒನ್ ಲೈನ್ ಸ್ಟೋರಿ ಹೇಳೋದಾದ್ರೆ ಏನು, ಯಾವ ಜನರ ಕತೆ ಇದು? ಸರ್ ಇದು 90ರ ದಶಕದಲ್ಲಿ ನಡೆಯುವಂತ ಕತೆ. ಸೊ ರಂಗ ಸಮುದ್ರದಲ್ಲೇ ಸುಮಾರು ಅರ್ಥಗಳಿದಾವೆ ಅಂತ ಹೇಳಿದ್ರೆ, ಸೊ ಈ ರಂಗ ಸಮುದ್ರ ಒಳಗೆ ಕತೆ ಒಳಗೆ ಹೋದ್ವಿ ಅಂದ್ರೆ ಕಲರ್ಫುಲ್ ಜರ್ನಿ. ಎಸ್. ಇದರಲ್ಲಿ ಪೋಸ್ಟ್ ಗಳಲ್ಲಿ ನೋಡ್ತಾ ಇದ್ದೀರಾ. ಸೊ ಕಲರ್ ಇದೆ, ಸೊ ಜನಪದ ಸೊಗಡಿದೆ, ಸಂಗೀತ ಇದೆ, ಹಾಗೆ ಹಾಸ್ಯ ಇದೆ. ಪ್ರತಿಯೊಂದು ನವರಸಗಳಿಂದ ಕೂಡಿದೆ ಸರ್ ರಂಗ ಸಮುದ್ರ. ಡೈರೆಕ್ಟರ್ ಹೀಗೆ ಹೇಳ್ತಾ ಇದ್ರಿ, ರಂಗ ಸಮುದ್ರಕ್ಕೂ ಈ ಟೈಟಲ್ಗೂ ಏನ್ ಕತೆ, ಆಮೇಲೆ ಭಾವನೆಗಳ ಬಗ್ಗೆ ಹೇಳ್ತಾ ಇದ್ರು, ಹೇಳಿ ಸರ್. ಅದೇ ಈಗಿನ ಸಮಾಜದಲ್ಲಿ ಎಲ್ಲೋ ಭಾವನೆಗಳು ಬತ್ತು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಮಾಡರ್ನ್ ಲೈಫ್, ಮೊಬೈಲ್, ಒಂಥರ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಒಂದು ಫಸ್ಟ್ಗೆಲ್ಲ ಒಂದೇ ರೂಮ್ ಅಲ್ಲಿ ಎಲ್ಲರೂ ಜೀವಿಸ್ತಾ ಇದ್ವಿ. ಈಗ ಒಂದೊಂದು ಕೊಠಡಿಲಿ ಒಬ್ಬೊಬ್ರು ಡೋರ್ ಆಗ್ಬಿಟ್ಟಿದೆ, ಮಧ್ಯೆ ಗೋಡೆ, ನಮ್ ನಡುವೆ ಗೋಡೆಗಳಾಗ್ಬಿಟ್ಟಿದಾವೆ. ಸೊ ಅದನ್ನೆಲ್ಲ ಮಧ್ಯೆ ನಾವು 90ರ ದಶಕದಲ್ಲಿ ನಮ್ ಚೈಲ್ಡ್ಹುಡ್ ಹೋದ್ವಿ ಅಂದ್ರೆ ಎಲ್ಲೋ ಒಂಚೂರು ಅದೆಲ್ಲ ಕಳೆದೋಗ್ತಾ ಇದೆಯಲ್ಲ, ಈಗಿನ ಜನರೇಷನ್ ಸಿಗ್ತಾ ಇಲ್ಲ. ಸೊ ಈ ಸಿನಿಮಾದಲ್ಲಿ ನೋಡಿದಾಗ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ತಮ್ಮ ಕಾಲಘಟ್ಟ ನೆನಪಾಗಬಹುದೇನೋ. ಸೊ ಅಜ್ಜ, ಮೊಮ್ಮಗ, ತಂದೆ ತಾಯಿ, ಅಣ್ಣ ತಮ್ಮ, ಆ ಊರಿನ ಬಂಧು ಬಳಗ. ಊರವರು ಅಂದ್ರೆ ನಾವು ಬೇರೆಯವ್ರು ಅಂತ ಅನ್ತಾ ಇರ್ಲಿಲ್ಲ. ಚಿಕ್ಕಪ್ಪ, ದೊಡ್ಡಪ್ಪ, ಕಾಕ ಈ ತರನೇ ಕರಿತಾ ಹೋಗ್ತಾ ಇದ್ವಿ. ಇವಾಗ ಇಲ್ಲಿ ಅಂಕಲ್ 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 ಅಂತ ಎಲ್ಲ ಒಂದ್ ಕಡೆಗೆ ಅದು ಸಂಬಂಧ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ರಂಗ ಸಮುದ್ರದಲ್ಲಿ ಭಾವನೆಗಳಿದೆ. ಭಾವನೆಗಳ ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆಗಿ ಹೋಗಿದೆ. ಹಾಗೆ ಇನ್ನೊಂದೇನು ಅಂತಂದ್ರೆ ಸರ್, ಮೇನ್ ಎಲ್ಲದಕ್ಕೂ ಒಂದು ಮೂಲ ಅಂದ್ರೆ ಬೇರು ಶಿಕ್ಷಣ. ಓಕೆ. ಉತ್ತರ ಕರ್ನಾಟಕ ಈ ಕತೆ ಚೂಸ್ ಮಾಡ್ಕೊಳಕ್ ಒಂದ್ ರೀಸನ್ ಅಂದ್ರೆ ಶಿಕ್ಷಣ. ಲೊಕೇಶನ್ ನೋಡಕ್ ಹೋದಂತ ಟೈಮಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಇನ್ನೂ ಆ ಕೊರತೆ ಇದೆ. ಶಿಕ್ಷಣದ ಕೊರತೆ ಇರೋದ್ರಿಂದಾನೇ ಅದು ಬ್ಯಾಕ್ ಡ್ರಾಪ್ ಅಲ್ಲಿ ಉಳಿಯಕ್ ಒಂದು ಮೇನ್ ರೀಸನ್ ಅದು. ಯಾರು ಜನಗಳು ಓದು ಮಹತ್ವನೇ ಗೊತ್ತಿಲ್ಲ. ಹಾಗಾಗಿ ಒಂದ್ ಆ ಮಹತ್ವದ ಸಾರ, ವಿದ್ಯೆ ಮಹತ್ವ ಏನು ಅಂತ ಜನಗಳಿಗೆ ತಲುಪಿಸ್ಬೇಕು ಅನ್ನೋದೇ ಈ ಸಿನಿಮಾ ಉದ್ದೇಶ. ಸರ್, ನಾವು ಈ ಸಿನಿಮಾ ಪ್ರೊಡಕ್ಷನ್ಗೆ ಬಂದ್ವಿ. ಸೊ ಒಂದು ನಿರ್ಮಾಣ ಮಾಡಬೇಕಾದ್ರೆ ಫಸ್ಟ್ ಇಷ್ಟ ಆಗೋದು ಕತೆ ಮತ್ತೆ ತಂಡ, ಆಮೇಲೆ ಆಯ್ಕೆ ವಿಚಾರ, ಪಾತ್ರದ ಆಯ್ಕೆ. ನಿಮಗೆ ಈ ರಂಗ ಸಮುದ್ರದ ಕಂಟೆಂಟ್ ಇಷ್ಟ ಆಗಿದೆ ಯಾಕೆ? ಸರ್, ಈ ಕಥೆನಲ್ಲಿ ಈಗ ಸಮಾಜ ಅಂತಂದ್ರೆ ಬೇರೆ ಬೇರೆ ಮಜಲುಗಳು, ಬೇರೆ ಬೇರೆ ಆಯಾಮಗಳನ್ನು ನಾವು ನೋಡ್ಬೇಕಾಗ್ತದೆ. ದ್ವೇಷ ಹೆಚ್ಚಾಗಿದೆ ಇವತ್ತಿನ ದಿನಗಳಲ್ಲಿ. ಆ ದ್ವೇಷದ ಮಧ್ಯೆ ಪ್ರೀತಿನ ಪ್ರೀತಿ ಮುಖಾಂತರ ದ್ವೇಷನ ನಾನು ಅನ್ನೋದನ್ನ ಹೀಗೆ ಹೋಗ್ಲಾಡಿಸ್ಬೇಕು ಅನ್ನೋದು ನಮ್ಮ ಕಥೆ. ವಯಸ್ಸರ ಹೆಸರು ನೀವು ಐತಿಹಾಸಿಕ ಸಿನಿಮಾ ಏನೋ ಮಾಡ್ತೀರಿ ಅಂತ ಅನ್ಕೊಂಡು ಈ ಭಾವನೆಗಳ ಜೊತೆ ಆಟ ಆಡಕ್ ತೋರಿಸ್ತೀವಿ. ಮನುಷ್ಯನಿಗೆ ಭಾವನೆಗಳೇ ಅಲ್ಲ ಸರ್. ಹೌದು. ಮೂಲತಃ ಮನುಷ್ಯ ಭಾವನಾತ್ಮಕ ಜೀವಿ. ಸೊ ನಮ್ಮ ಸಿನಿಮಾದಲ್ಲಿ ಒಂದೊಳ್ಳೆ ಕತೆ ಕಂಟೆಂಟ್ ಅಂದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡ್ಬೇಕಂತ ಕಂಟೆಂಟ್ ಅಲ್ಲ ಸಿನಿಮಾ ರೂಪದಲ್ಲಿ. ಅಂದ್ರೆ ಮನೋರಂಜನೆ ಕೂಡ ಇದೆ, ಪ್ರೀತಿ ಇದೆ, ಶಿಕ್ಷಣ ಇದೆ, ಒಂದೊಳ್ಳೆ ಸಂದೇಶ ಇದೆ. ಇಷ್ಟೆಲ್ಲವನ್ನೂ ಕೂಡ ಈ ಒಂದೇ ಸಿನಿಮಾದಲ್ಲಿ ತೋರಿಸ್ತಕ್ಕಂಥ ಕಥೆನ ಡೈರೆಕ್ಟ್ ನನ್ಗೆ ಹೇಳೋದು. ಆ ಕತೆ ಇಷ್ಟ ಆಯ್ತು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನನಗೆ
ಚಿಕ್ಕದ್ರಿಂದ ಸೋಷಿಯಲ್ ವರ್ಕ್ ಅಂತಂದ್ರೆ ಒಂದು ಇಂಟ್ರೆಸ್ಟ್. ನಾನು ಓದಿದ್ದು MSW ಮಾಸ್ಟರ್ ಸೋಷಿಯಲ್ ವರ್ಕ್ ಮೈಸೂರು ನಾನು. ಹಾಗಾಗಿ ಆ ಕಂಟೆಂಟ್ ಮತ್ತೆ ನನ್ನ ಕಾನ್ಸೆಪ್ಟ್ ಮ್ಯಾಚ್ ಆಗ್ತಾ ಇತ್ತು. ಹಾಗಾಗಿ ಈ ಕಥೆ ಚೂಸ್ ಮಾಡಿದೆ, ಚೆನ್ನಾಗಿದೆ ಅಂತ ಅನಿಸ್ತು. ಅದು ಒಂದೇ ದಿನದಲ್ಲಿ ಕಥೆನ ಚೂಸ್ ಮಾಡಿ. ರಾಜ್ಮೌಳಿ ಅವರ, ನೀವು ಈ ಸಿನಿಮಾದ ಮೂಲಕ ಒಂದು ಜನಪದದ ಬಗ್ಗೆ ಹೇಳಕ್, ಜನಪದ ಸಂಸ್ಕೃತಿ ಆಚಾರ ವಿಚಾರಗಳು, ಹೌದು ಸರ್. ಅದು ಹೇಳ್ಬೇಕು ಅನ್ಸಿದ್ ಯಾಕೆ ಸರ್? ನಂದನು ಮೂಲ ಉತ್ತರ ಕರ್ನಾಟಕ. ಹಾ. ಈಗಿನ ನನ್ನ ಸ್ನೇಹಿತರು ಅವ್ರು ಇವ್ರು ನೋಡಿದ್ರೆ ಎಲ್ಲರೂ ಕಂಪ್ಲೀಟ್ ಸಿಟಿ, BCom ಈ ತರ ಮಾಡ್ಕೊಂಡು ಒಳ್ಳೆ ಒಳ್ಳೆ ಜಾಬ್ಗಳಲ್ಲಿ ಹೋಗ್ತಾ ಇದಾರೆ. ಆ ಕಲೆ ಎಲ್ಲೋ ಒಂದ್ ಕಡೆ ಹಿಂದೆ ಹೋಗಿದೆ. ಆ ಡೊಳ್ಳು ಅನ್ನೋದು ಇವತ್ತಿಗೂ ಬದುಕಿದೆ, ಬಟ್ ಎಲ್ಲ ಅದು ನಶಿಸ್ತಾ ಹೋಗ್ತಾ ಇದೆ. ಅದನ್ನ ಹೀಗೆ ಬಿಟ್ರೆ ಮುಂದೆ ಒಂದಿನ ಅದ್ರ ಡೊಳ್ಳು ಅಂತ ನಾವು ನೋಡ್ಬೋದು ಹೊರತಾಗಿ ಅದು ಇತ್ತು ಅನ್ನಕ್ಕೆ ಯಾವ್ದೇ ಆಧಾರಗಳಿರಲ್ಲ. ಕೇಳ್ಬೋದು ಅಷ್ಟೇ ನಾವು. ಅದ್ರದ್ದು ಮಹತ್ವನು ಬೇರೆ ಇದೆ ಸರ್. ಆ ಡೊಳ್ಳು ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಗಂಡು ಕಲೆ ಅಂತ ಕರೆಯೋದು. ಹಾಗಾಗಿ ಅದನ್ನ ಈ ಸಿನಿಮಾಗೆ ಹಾಕೊಂಡ್ವಿ. ಇದ್ರ ಮೂಲಕ ಏನ್ ಹೇಳಕ್ ಹೊರಡ್ತೀವಿ, ಆ ಜನಪದ ಅನ್ನೋದು ಹೇಗೆ ಉಳಿಸ್ತೀವಿ, ಅದನ್ನ ಸಿನಿಮಾ ಸಂದೇಶ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಡೊಳ್ಳು ಆ ಸಂಸ್ಕೃತಿ ಇದೆ ಸರ್, ಬಟ್ ಯಥೇಚ್ಛವಾಗಿ ಉಪಯೋಗ ಆಗ್ತಾ ಇಲ್ಲ. ಯಾಕಂದ್ರೆ ಈಗ ಮಾಡರ್ನ್ ಏನು DJ ಗೀಜೆ ಅಂತ ಕರಿತೀವಿ, ಕಂಪ್ಲೀಟ್ ಅದು ಬಂದು ಎಲ್ಲ ಈ ತರದ ಕಲೆಗಳು. ಮುಂಚೆ ಆದ್ರೆ ಗಣೇಶನ ಹಬ್ಬದಲ್ಲಿ ಡೊಳ್ಳು ಹೊಡಿತಾ ಇದ್ವಿ, ಜಾತ್ರೆಗಳಲ್ಲಿ ಡೊಳ್ಳು ಹೊಡಿತಾ ಇದ್ದಾರೆ. ಇವಾಗ ಅದು ಇಲ್ಲ ಸರ್, ಬರೀ DJ ಹಾಗೆ ಕಂಪ್ಲೀಟ್ ಸಾಂಗ್ಸ್ ಅದು ಇದು ಫುಲ್ ಮಾಡರ್ನ್ ಆಗ್ಬಿಟ್ಟಿದೆ. ಸೊ ಅದು ಇವತ್ತಿಗೂ ಆ ಡೊಳ್ಳು ವಾಪಸ್ ನೋಡ್ಸಕ್ ಶುರು ಮಾಡಿದ್ರೆ ಮತ್ತೆ ಕಾಲ್ ಕುಣಿಯಕ್ ಶುರು ಆಗುತ್ತೆ. ಗೊತ್ತಿಲ್ದಂಗೆ, ನಮ್ಗೆ ಗೊತ್ತಿಲ್ದಂಗೆ ಅದೊಂದು ಎನರ್ಜಿ ಇದೆ. ಹಾಗಾಗಿ ಅದನ್ನ ನಾವು ಚೂಸ್ ಮಾಡ್ಕೊಂಡ್ವಿ. ಇಲ್ಲಿ ರಂಗಾಯಣ ರಘು ಅವರು ಪ್ರಮುಖವಾಗಿ ಕಾಣಿಸ್ಕೊಳ್ತಾರೆ. ಸೊ ಅವರ ವಿಶೇಷತೆ ಏನು? ಆ ಜನಪದ ಆ ಡೊಳ್ಳಿನ ಕಲಾವಿದ್ರೆ ಅವರು ಸಿನಿಮಾದಲ್ಲಿ. ಓಕೆ. ಸೊ ಅವ್ರಿಗೊಂದು ಬೇರೆ ತರ ವೇಟೇಜ್ ಇದೆ. ಬರೀ ಬ್ರಿಟಿಷ್ ಬಂದ್ ಹೋದ್ಮೇಲೆ ಈ ಕಲೆ ಜೀವಂತವಾಗಿ ಉಳಿತಿಲ್ಲ. ಈಗಿನ ಹುಡುಗರು ಬೇರೆ ತರ ಆಗಿದ್ದಾರೆ. ಇದನ್ನ ಉಳಿಸ್ಬೇಕು ಅಂತ ಹೇಳ್ತಾನ ವ್ಯಕ್ತಿನೇ ಆ ಸಿನಿಮಾದಲ್ಲಿ ಕೊನೆಯ ವ್ಯಕ್ತಿ. ಅದು ಉಳಿಯುತ್ತೋ ಅಥವಾ ಇನ್ನು ಮುಂದುವರಿಯುತ್ತೋ ಅನ್ನೋದು ಆ ಸಿನಿಮಾದಲ್ಲಿ ಒಂದು ಕೊನೆಗೆ ಇಟ್ಟಿದೀವಿ. ಏನಾಗುತ್ತೆ, ಅವ್ರ ಮೂಲಕನೇ ಹೋಗುತ್ತೋ ಅಥವಾ ಇನ್ನು ಜೀವಂತಾಗ ಸಾರ್ತಾ ಹೋಗ್ತಾರೋ ಅನ್ನೋದೊಂದು ಸಂದೇಶ. ಹಾಗೆ ರಘು ಸರ್ ಈ ಸಿನಿಮಾದಲ್ಲಿ ಮೇನ್ ಕಾಣಿಸ್ಕೊಳ್ಳಕ್ಕೆ ನಮ್ಮ ಪ್ರೊಡ್ಯೂಸರ್ ಪಾತ್ರ ತುಂಬಾ ದೊಡ್ಡದು. ಯಾಕಂದ್ರೆ ಆ ಕತೆ ಕೇಳಿದ ತಕ್ಷಣ ಇದಕ್ಕೆ ರಂಗಣ ರಘು ಅವರಿಗೆ ಕತೆ ಹೇಳಿ ಇದನ್ನ ಅಂತ ಫಸ್ಟ್ ಸಜೆಸ್ಟ್ ಮಾಡಿದ್ದೆ ಅವರು. ಅಲ್ಲಿ ಹೋದ್ ಕತೆ ಹೇಳಿದ್ಮೇಲೆ ಗೊತ್ತಾಯ್ತು ರಘು ಸರ್ಗೆ ತುಂಬಾ ಇಷ್ಟ ಆಯ್ತು. ಅವರು ಫಸ್ಟ್ ಕತೆ ಕೇಳಿದ ತಕ್ಷಣ ಮಾಡೋಣ ಅಂತ ಅವ್ರಿಗೆ. ಪ್ರಮುಖವಾಗಿ ನೀವು ಹೇಳೋದ್ ನೋಡಿದ್ರೆ ಇಲ್ಲಿ ಹೀರೋಯಿಸಮ್ ಯಾರು ಇಲ್ಲ, ಕಥೆನೇ ಹೀರೋ, ಕಂಪ್ಲೀಟ್ ಕಥೆನೇ ಹೀರೋ. ಸಿನಿಮಾದ ಭಾಷೆ ಎಲ್ಲ ಉತ್ತರ ಕರ್ನಾಟಕದ ಸಂಪೂರ್ಣ ಎಲ್ಲ ಮಿಶ್ರ ಇದೆ ಸರ್. ಅಂದ್ರೆ ಮಂಗಳೂರಿಂದ ಉತ್ತರ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗಿ ಬರುವಂತ ಒಬ್ಬ ಟೀಚರ್, ಕನ್ನಡ ಪಂಡಿತ. 90ರ ದಶಕದಲ್ಲಿ ಹೇಗಿತ್ತಂದ್ರೆ ನಾವು ಎಲ್ಲ ಚಿಕ್ಕವರಿದ್ದಾಗ ಧೋತಿ ಉಟ್ಕೊಂಡು ಕೋಟ್ ಹಾಕೋತಿದ್ರು. ಆ ಕಾಲಘಟ್ಟ ಮತ್ತೆ ಮರುಕಳಿಸ್ಬೇಕಲ್ಲ. ಮಂಗಳೂರಿಂದ ಬಂದ್ರೆ ಆ ಡಗ್ ಆಫರ್ ಇರುತ್ತೆ ಮ್ಯಾಚ್. ಈಗ 90s ಕತೆ ಅಥವಾ 90s ಬ್ಯಾಕ್ ಡ್ರಾಪ್ ಅಲ್ಲಿ ನಡೆಯುವಂತ ಕತೆ ಆಗಿರೋದ್ರಿಂದ ಆಗಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥದ್ದು ಎಲ್ಲದು ಮೇಕಿಂಗ್ ಎಲ್ಲ ಹಾಗೆ ಮಾಡಿದ್ರೆ. ಹೌದು ಸರ್, ಖಂಡಿತ. ಹಾಗಾಗೇನೆ ಅದಕ್ಕೋಸ್ಕರನೇ ಇಡೀ ಎಂಟೈರ್ ಕರ್ನಾಟಕ ಸುತ್ತಿದೀವಿ ಲೊಕೇಶನ್ಗೆ. ಎಲ್ಲಿ ಸಿಗುತ್ತೆ, ಯಾಕಂದ್ರೆ ಇವಾಗ ಎಲ್ಲಾ ಕಡೆಗೆ ಟಾರ್ ರೋಡ್, ಡಿಶ್ ಬುಟ್ಟಿಗಳು, ಏರ್ಟೆಲ್ ಕಂಬಗಳು ಅವಾಗ ಏನೂ ಇರ್ಲಿಲ್ಲ. ಅವಾಗ ಇದ್ದಿದ್ದೊಂದೇ ಭಾವನೆಗಳು. ಎಲ್ಲೇ ಹೋದ್ರೆ ಹೆಣ್ಮಕ್ಳು ಮಾತಾಡ್ತಾ ಕೂರೋರು, ನೀರ್ ತರಕ್ ಹೋದ್ರು ಕೂರೋರು, ನೈಟ್ ಆದ್ರೆ ಒಂದು ಸಂಘ ಸೇರೋದು, ಅರಳಿ ಕಟ್ಟೆ ಮುಂದೆ ಕುತ್ಕೊಳ್ಳೋರು. ಆತರ ಊರುಗಳು ಬೇಕಲ್ಲ, ಒಂದು ಸೆಟ್ ಹಾಕ್ಬೇಕು, ಇಲ್ಲ ಆತರ ಲೊಕೇಶನ್ ನಾವು ಹುಡುಕ್ಬೇಕು. ಎರಡು ಟಾಸ್ಕ್. ಎಲ್ಲಿ ಸಿಗೋದು ಅಂದ್ರೆ ಅದು ಸಿಕ್ಕಿದೆ ಮತ್ತೆ ಉತ್ತರ ಕರ್ನಾಟಕದಲ್ಲಿ ಆತರ ಜಾಗ. ಪ್ರಮುಖವಾಗಿ ಈ ಸಿನಿಮಾದಲ್ಲಿ ಯಾರೆಲ್ಲ ಕಾಣಿಸ್ಕೊಂಡಿದ್ದಾರೆ? ರಂಗಣ್ಣ ರಘು ಸರ್, ರಾಘವೇಂದ್ರ ರಾಜ್ಕುಮಾರ್ ಸರ್, ಹಾಗೆ ಸಂಪತ್ ರಾಜ್ ಸರ್, ಕಾರ್ತಿಕ್, ದಿವ್ಯಾ, ಇನ್ನು ಕೆಲವು ಮಕ್ಕಳಿದ್ದಾರೆ. ಆ ಮಕ್ಕಳು ಕೂಡ ತುಂಬಾ ವಿಭಿನ್ನವಾಗಿ ಆಕ್ಟ್ ಮಾಡಿದ್ದಾರೆ. ಅದ್ರ ಜೊತೆ ಗುರುರಾಜ್ ಹೊಸಕಟ್ಟೆ ಸರ್, ದಿವಂಗತ ಮೋಹನ್ ಸರ್, ಸುಮಾರು ಜನ ಕಲಾವಿದರಿದ್ದಾರೆ ಸರ್ ಎಲ್ಲ. ಇಲ್ಲಿ ರಾಘಣ್ಣ ನಟಿಸಿದ್ದಾರೆ. ರಾಘಣ್ಣ ಅವರ ಪಾತ್ರ ಏನು, ರಾಘಣ್ಣರಾಗೇ ನಟಿಸಿದಾರ ಅಥವಾ? ಈ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಸರ್ ಆಗಿ ಕಾಣಿಸ್ಕೊಳ್ತಾ ಇದೆ. ಓಕೆ. ಅಂದ್ರೆ ಬೇಕಂತಾನೆ ಮಾಡಿದ್ದ ಅಥವಾ ಅದು ಸಿಚುವೇಶನ್ ಡಿಮ್ಯಾಂಡ್ ಮಾಡಿ? ಇಲ್ಲ ಸರ್, ಸಿಚುವೇಶನ್ ಡಿಮ್ಯಾಂಡ್ ಮಾಡುತ್ತೆ. ಕಥೆಯಲ್ಲಿ ಕೇಳ್ತಾ ಇತ್ತು. ಯಾಕಂದ್ರೆ ಇದಕ್ಕೂ ಮುಂಚೆ ಆ ಕಥೆನ ಅಪ್ಪು ಸರ್ ಮಾಡ್ಬೇಕಾಗಿತ್ತು. ಓಕೆ. ಎಲ್ಲಾ ಫೈನಲ್ ಆಗಿತ್ತು. ಇನ್ನೇನು ಒಂದು ವಾರದಲ್ಲಿ ಶೂಟಿಂಗ್ ಶುರು ಆಗ್ಬೇಕು. ಅಪ್ಪು ಸರ್ ಕತೆ ಕೇಳಿದ್ರ? ಕಂಪ್ಲೀಟ್ ಕತೆ ಕೇಳಿದಾರೆ. ಹಾಗೆ ನಮ್ಮ ಸಿನಿಮಾದ ಮೊದಲ ಪ್ರೇಕ್ಷಕರು ಅವರೇ. ನಮ್ಮ ತಂಡ ಬಿಟ್ರು ಅವರೇ ಫಸ್ಟ್ ಸಿನಿಮಾ ನೋಡಿದ್ದು. ಸಿನಿಮಾಗೆ ಒಂದು ಒಳ್ಳೆ ಒಪಿನಿಯನ್ ಕೊಟ್ಟಿದ್ದು ಅವರೇ. ಇಲ್ಲ ಮಾಡೋಣ ಅಂತ ರಂಗಣ್ಣ ರಘು ಸರ್ ಜೊತೆ ಮಾತಾಡಿ ಎಲ್ಲಾ ರೆಡಿ ಆಗಿತ್ತು. ಇನ್ನೇನ್ ಮಾಡ್ಬೇಕು, ಈ ತರ ವಿಧಿ ಆಟದ ಮಂದಿ ಏನು. ಸರ್, ಈಗ ನೀವು ವಯಸ್ಸಳರಾಗಿ ಈ ಸಿನಿಮಾ ಮಾಡುವಾಗ ಒಂದಿಷ್ಟು ಅಡೆತಡೆಗಳು ಬರ್ತವೆ. ಅಂದ್ರೆ ಈ ತರದ ಪ್ರಯತ್ನ ಮಾಡುವಾಗ ಕಾಮನ್ ಅಂದ್ರೆ ಈಗ ನೋಡಿ, ಈಗ ಈಗಿನ
ಜಾನರ್ ಬರ್ತಾ ಇರೋಂಥ ಸಿನಿಮಾಗಳೇ ಬೇರೆ. ಹೌದು. ಸೊ ನೀವು ಅಗೇನ್ ಮತ್ತೆ ಆ ಕಾಲಘಟ್ಟಕ್ಕೆ ಹೋಗಿ ಆ ಕಥೆನ ಆಯ್ಕೆ ಮಾಡ್ಕೊಂಡು ಮಾಡಿದ್ರೆ ಅದೆಷ್ಟು ಮಟ್ಟಿಗೆ ನಿಮ್ಗೆ ರಿಸ್ಕ್ ಅನ್ನಿಸ್ತು, ಅಥವಾ ಮಾಡಬೇಕಾದ್ರೆ ಏನೋ ಅನಿಸ್ತಾ ನಿಮಗೆ? ನಿಮ್ಮ ಅಕ್ಕಪಕ್ಕ ಇರೋ ಸ್ನೇಹಿತರೆಲ್ಲ ಏನ್ ಹೇಳಿದ್ರು, ಈ ತರದ ಕತೆ ಆಯ್ಕೆ ಮಾಡ್ಕೊಂಡ್ಯಾ, ಇದನ್ನ ಜನ ಒಪ್ಕೊಳ್ತಾರೋ ಇಲ್ವೋ ಅನ್ನೋ ತರದ್ ಇರುತ್ತಲ್ವ? ಖಂಡಿತವಾಗ್ಲೂ ಬೇರೆಯವ್ರಿಗೆ ಆಗ ಸ್ನೇಹಿತರುಗಳಿಗೆ ಅದು ಡೌಟ್ ಇತ್ತು. ಏನೋ ಒಂದು ಸಿಂಗಲ್ ಆಗಿ ಒಂದು ಸಣ್ಣ ಎಳೆನ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದೆಯಲ್ಲ, ಏನು ನೀವು ಮಾಡ್ತಾ ಇರೋ ಬಡ್ಜೆಟ್ಗೆ ಒಳ್ಳೆ ಕಮರ್ಷಿಯಲ್ ಆಗಿ ಯಾರನ್ನೋ ದೊಡ್ಡ ಹೀರೋನ ಹಾಕೊಂಡು ಮಾಡ್ಬೋದಿತ್ತು, ಈ ರೀತಿ ಎಲ್ಲ ಸಹಜವಾದಂತಹ ಸಂಶಯಗಳು ಇದ್ವು. ಆದ್ರೆ ನನಗೆ ಒಂದು ನಂಬಿಕೆ ಇತ್ತು. ಏನು ಅಂತಂದ್ರೆ, ಜನ ಇವತ್ತು ಬರ್ತಾ ಬರ್ತಾ ಹಳೆ ಕಾಲಘಟ್ಟದ ವಸ್ತುಗಳೇ ಕಾಮನ್ ಆಗಿ ಜನಕ್ಕೆ ಇಷ್ಟ ಆಗ್ತಾ ಇದೆ. ಸೊ ಜನ ಎಲ್ಲೋ ಒಂದ್ ಕಡೆ ಮಾಡರ್ನೈಸ್ ಹೋಗಿ ಸಮಾಜದ ಸ್ವಾಸ್ಥ್ಯನ ಹಾಳು ಮಾಡ್ತಾ ಇರುವಂತ ಈ ಸಂದರ್ಭದಲ್ಲಿ ಹಿಂದಿನ ಕಾಲದ ವಿಷಯಗಳನ್ನ ಮತ್ತೆ ಮುನ್ನೆಲೆಗೆ ತಂದು ಅದ್ರ ಮೂಲಕ ಭಾವನೆಗಳು ಮನಸ್ಸಲ್ಲಿ, ಜನರ ಮನಸ್ಸಲ್ಲಿ ಒಳ್ಳೆ ವಿಷಯಗಳನ್ನ ಬಿತ್ತರ ಮಾಡ್ಬೇಕು ಅಂತಕ್ಕಂಥ ನನ್ನ ಮನಸ್ಸಲ್ಲಿ. ಈ ಸಿನಿಮಾದಲ್ಲಿ ಕೂಡ ಅದೇ ರೀತಿ ವಿಷಯಗಳು ಬಂದಿದ್ರಿಂದ, ಈ ಚಿತ್ರಕಥೆ ಕತೆ ಆ ರೀತಿ ಇದ್ದಿದ್ರಿಂದ ಅದನ್ನ ನಂಬಿಕೆ ಇಟ್ಟು ಮಾಡಿದೆ. ಸಕ್ಸಸ್ ಆಗುತ್ತೆ ಅನ್ನೋ ಹೋಪಲ್ಲಿ ಮಾಡಿದ್ವಿ. ಅಡೆತಡೆಗಳು ಅಂತಂದ್ರೆ ಬೇರೆ ರೀತಿ, ಮೀನ್ಸ್ ಕೋವಿಡ್ ಬಂತು 2 ವರ್ಷ. ಸೊ 2019 ಪ್ರಾರಂಭ ಮಾಡಿದ್ವಿ. ಅದಾದ್ಮೇಲೆ ಕೋವಿಡ್ ಬಂದು 2 ವರ್ಷ ಸ್ಟಾಪ್ ಆಯ್ತು. ಅದಾದ್ಮೇಲೆ ಪೂರ್ತಿ ಚಿತ್ರೀಕರಣ ಮುಗಿಸ್ಕೊಂಡು ಅಪ್ಪು ಸರ್ಗೋಸ್ಕರ ವೇಟ್ ಮಾಡಿದ್ವಿ. ನಾವು ಈ ಕಥೆನ ಪ್ರಾರಂಭ ಮಾಡುವಾಗ್ಲೇನೆ ಅಪ್ಪು ಸರ್ಗೆ ಅಂತೇಳಿ ಒಂದು ಗೆಸ್ಟ್ ರೋಲ್ ಫಿಕ್ಸ್ ಮಾಡಿದ್ವಿ. ಒಪ್ಪಿಸ್ತೀವಿ ಅನ್ನೋ ಕಾನ್ಫಿಡೆಂಟ್ ಇತ್ತು, ಒಪ್ಸಿದ್ವಿ. ಅವರು ಒಪ್ಪಿದ್ವಿ. ಅದು ಸ್ವಲ್ಪ 1 ವರ್ಷ ಆಯ್ತು. ಅದಾದ್ಮೇಲೆ ಒಪ್ಪಿದ್ಮೇಲೆ ಬೇರೆ ರೀತಿ ಆಯ್ತು. ಅದ್ರ ಬದಲಿಗೆ ರಾಘಣ್ಣ ಅವರು ಆ ಪಾತ್ರ ನಮ್ಗೆ ನಿರ್ವಹಿಸ್ಕೊಟ್ರು. ಈ ರೀತಿ ಸಣ್ಣ ಪುಟ್ಟ ಅಡೆತಡೆಗಳು ಬಿಟ್ರೆ ನಾವೇನ್ ಅನ್ಕೊಂಡ್ವಿ ಅದೇ ತರ ಸಿನಿಮಾ ಬಂತು. ಅದಕ್ಕಿಂತ ಚೆನ್ನಾಗಿ ಸಿನಿಮಾ ಬಂತು. ಒಳ್ಳೆ ಕಲಾವಿದರು ರಂಗಾಯಣ ರಘು ಸರ್ ಅಂತೂ ಇದರಲ್ಲಿ ನೀವು ಊಹೆನೂ ಮಾಡಲಿಕ್ಕಾಗಲ್ಲ. ಆ ರೀತಿ ಅಂದ್ರೆ ಇದುವರೆಗೆ ನೀವು ಅವ್ರನ್ನ ನೋಡಿರ್ತಕ್ಕಂಥ ರೋಲೇ ಬೇರೆ, ಪಾತ್ರಗಳೇ ಬೇರೆ, ಇದ್ರಲ್ಲಿ ಇರ್ತಕ್ಕಂಥ ಪಾತ್ರನೇ ಬೇರೆ. ಅವರ ಅಭಿನಯ ಅದ್ಭುತವಾಗಿ ಮಾಡ್ತಾರೆ. ಡೈರೆಕ್ಟರ್ ಹೇಳಿದ್ರು ಕತೆ ಕೇಳಿದ ತಕ್ಷಣ ಆ ಪಾತ್ರಕ್ಕೆ ರಂಗಾಯಣ ರಘುನೇ ಬೇಕು ಅಂತ. ನೀವು ಹೇಗೆ ಜಡ್ಜ್ ಮಾಡಿದಿರಿ ಅಂತ? ಅಂದ್ರೆ ನಮ್ಮ ಸಿನಿಮಾದಲ್ಲಿ ಬರ್ತಕ್ಕಂಥ ಆ ಪಾತ್ರಕ್ಕೆ ಅದರದೇ ಆದಂತ ಒಂದು ತೂಕ ಇದೆ. ಆ ತೂಕಕ್ಕೆ ಸರಿದೂಗುವಂತವ್ರು ಮತ್ತೆ ಆ ಅಭಿನಯದಲ್ಲಿ ಬೇರೆ ಆಪ್ಷನ್ ಇರ್ಲಿಲ್ಲ. ಇವ್ರು ಸೂಕ್ತ ಅಂತ ಅನ್ಸುತ್ತೆ ತುಂಬಾನೇ. ಅದನ್ನ ನಾವೇನು ಅನ್ಕೊಂಡ್ವಿ ಅದಕ್ಕಿಂತ ಚೆನ್ನಾಗಿ ಅವರು ಅಭಿನಯಿಸ್ತಾರೆ. ಓಕೆ ಡೈರೆಕ್ಟರ್, ಈಗ ಸಿನಿಮಾದಲ್ಲಿ ಹಾಡುಗಳು ಒಂದಿಷ್ಟು ಹಾಡುಗಳು ತುಂಬಾ ಗುನುಗ್ತವೆ, ಗುನುಗುವ ತರ ಇದೆ. ಇಲ್ಲಿ ಕೀರವಾಣಿ ಕೂಡ ಒಂದು ಹಾಡು ಹಾಡಿದೆ. ಹೌದು ಸರ್. ಅದು ಅವ್ರ ಹತ್ರ ಹಾಡಿಸ್ಬೇಕಂತ ಅನ್ಸಿದ್ದು? ಈ ಮುಂಚೆ ಬಾಲು ಸರ್ ಹತ್ರ ಹಾಡಿಸ್ಬೇಕಾಗಿತ್ತು ಸರ್. Okay. SPB ಸರ್ ಹತ್ರ ಎಲ್ಲ ಫೈನಲ್ ಆಗಿತ್ತು. ಸರ್ ಮಾತಾಡಿದ್ರು ಅವ್ರ ಜೊತೆಗೆ, ಟ್ರ್ಯಾಕ್ ಕಳಿಸಿದ್ವಿ. ಸಾಂಗ್ ಕೇಳಿ ನಾನೇ ಹಾಡ್ತೀನಿ ಈ ಸಾಂಗ್ ನ ಅಂತ ಕೂಡ ಹೇಳಿದ್ರು. ಅದು ದುರ್ದೈವನೇ ನಮ್ಗೆ. ಸಾಂಗ್ ಹೌದು, ಒಂದು 15 ದಿನ ಆಗಿತ್ತು ಅನ್ಸುತ್ತೆ ಸರ್. 15 ದಿನ ಆಗಿತ್ತು ಹೆಚ್ಚು ಕಡಿಮೆ. ಅವ್ರ ಸೌಂಡ್ ಇಂಜಿನಿಯರ್ ಇರ್ಲಿಲ್ಲ ಲಾಕ್ಡೌನ್ ಟೈಮ್ ಅಲ್ಲಿ. ಹಾಗಾಗಿ ಇನ್ನು ಬಂದ್ಮೇಲೆ ಹಾಡಿ ಕಳಿಸ್ತೀನಿ ಟ್ರ್ಯಾಕ್ ನ ಅಂತ ಹೇಳಿದ್ರು. ಅದಾಗಿ ಕೆಲವೇ ದಿನದಲ್ಲಿ ಅವ್ರನ್ನ ನಾವು ಮತ್ತೆ ಕಳ್ಕೊಳ್ತೀವಿ. ಆದ್ಮೇಲೆ ಆ ಸಾಂಗ್ ಸಿನಿಮಾದಲ್ಲಿ ನೋಡುವಾಗ್ಲೇ ಗೊತ್ತಾಗುತ್ತೆ ಆ ಸಾಂಗ್ ವೇಟ್ ಏನು ಅಂತ. ಹೌದು, ಕಂಪ್ಲೀಟ್ ಸಿನಿಮಾದ ವೇಟೇ ಆ ಸಾಂಗ್ ಇರೋದು. ಯಾರು ಹಾಡಿದ್ರೆ ಸಿನಿಮಾದ ಚಿತ್ರಣನೇ ಕಟ್ಕೊಡುತ್ತೆ ಸರ್, ಕಂಪ್ಲೀಟ್ ಕಟ್ಕೊಡುತ್ತೆ. ಯಾರು ಇದನ್ನ ಹಾಡಿದ್ರೆ ಅಂದ್ರೆ ಸರ್, ಒಂದು ಸಾಂಗ್ ಹಾಡಕ್ಕೂ ಅದಕ್ಕೆ ಆ ವ್ಯಕ್ತಿ ಜೊತೆಗೆ ಅಸ್ತಿತ್ವನು ಇಂಪಾರ್ಟೆಂಟ್ ಆಗುತ್ತೆ. ಆ ಫೀಲ್ ಮಾಡೋರ್ ಬೇಕಾಗುತ್ತೆ. ಯಾರು ಇದನ್ನ ಹಾಡಿದ್ರೆ ಸೂಕ್ತ ಅಂತ ಅನ್ನುವಾಗ್ಲೇನೆ ಕೀರವಾಣಿ ಸರ್ ಕಣ್ಮುಂದೆ ಬಂದಿದ್ದು. ಸರ್ ಜೊತೆ ಡಿಸ್ಕಸ್ ಮಾಡಿದ್ವಿ, ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಮಾತಾಡ್ಕೊಂಡ್ವಿ. ಅವ್ರನ್ನ ಹಾಗೆ ಪ್ರಯತ್ನ ಅಪ್ರೋಚ್ಗೆ ದೇವ್ರದಿಂದ ಮೇಡಮ್ ಅವ್ರ ನಂಬರ್ ಸಿಕ್ಕಿತ್ತು ಫಸ್ಟ್. ಅವ್ರಿಗೆ ಮಾತ್ರ ಮಾತಾಡಿದ್ಮೇಲೆ ಸರ್ ಜೊತೆ ಮಾತಾಡ್ಕೊಂಡು ಮುಂದೆ ಹೋದ್ವಿ. ಅವರು ತುಂಬಾ ಕತೆ ಕೇಳಿದ್ರು. ಮೇನ್ ಅವರು ಕತೆ ಇಷ್ಟಪಟ್ಟೆ ಹಾಡ್ಕೊಟ್ಟಿದ್ದು. ಯಾಕಂದ್ರೆ ಅವ್ರು ಮನ್ಸ್ ಮಾಡಿದ್ರೆ ದೊಡ್ಡ ದೊಡ್ಡ ಸಿನಿಮಾ ಇದಾರೆ, ಬೇರೆ ಬೇರೆ ತರ ಹಾಡುಗಳು ಈಗಿನ ಇದಕ್ಕೆಲ್ಲ ಇದೆ. ಬಟ್ ಅವ್ರ ಮೇನ್ ಹಾಡ್ ಕೊಟ್ಟಿದ್ದೆ ಕತೆ. ವ್ಯಕ್ತಿಗಳ ಜೊತೆ ವ್ಯಕ್ತಿತ್ವ ನೋಡ್ತೀವಲ್ಲ, ಆತರ ಎಲ್ಲಾನು ಇದರಲ್ಲಿ ಇದ್ದಿದ್ರಿಂದ ಎಲ್ಲ ನಮ್ ಟೀಮ್ ಜೊತೆ ಕುತ್ಕೊಂಡು ಹಾಡ್ಕೊಟ್ಟಿವಿ ಹಾಡು ಸರ್. ಈಗ ನೀವು ಮೊದಲನೇ ಸಿನಿಮಾ ಮಾಡುವಾಗ ಒಂದಿಷ್ಟು ಭಯ ಅನ್ನೋದು ಇದ್ದೇ ಇರುತ್ತೆ. ಪ್ರತಿ ಡೈರೆಕ್ಷನ್ ಮಾಡುವಾಗ ಪ್ರತಿಯೊಬ್ಬ ನಿರ್ದೇಶಕನು ಕೂಡ ಸಿನಿಮಾ ಮಾಡುವಾಗ ಏನೋ ಒಂಚೂರು ಭಯ ಇರುತ್ತೆ. ನೀವೀಗ ಮಾಡ್ಬೇಕಾದ್ರೆ ಏನ್ ಅನಿಸ್ತು? ಈ ತರದ ಕಥೆನ ಆಯ್ಕೆ ಮಾಡ್ಕೊಂಡಿದೀನಿ, ರಂಗಾಯಣ ರಘು ಇರ್ತಾರೆ, ಒಂದಿಷ್ಟು ಕಲಾವಿದರುಗಳನ್ನ ಗುಂಪು ಹಾಕೊಂಡು ಮಾಡೋದಿದೆಯಲ್ಲ, ಅವಾಗ ನಿಮ್ಗೆ ಆ ಟೈಮಲ್ಲಿ ಏನಾದ್ರು ಅನ್ನಿಸ್ತಾ? ಭಯ ಆಗ್ತಿತ್ತು ಸರ್, ಕಾಮನ್ ಅದು. ಹೌದು, ಪ್ರತಿಯೊಂದ್ ಸರಿನೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋ ಟೈಮ್ ಪ್ರಯೋಗಾತ್ಮಕ ಸಿನಿಮಾ ತರನೇ ಆಗುತ್ತೆ. ಯಾಕಂದ್ರೆ ನೀವು ಆಯ್ಕೆ ಮಾಡ್ಕೊಂಡಿರೋ ಕತೆ ಅಂತದ್ದು ಆ ಕಾಲಘಟ್ಟದ ಕತೆ ಹಿಡ್ಕೊಂಡು ಜನಪದ ಸೊಗಡನ್ನ ಹಿಡ್ಕೊಂಡು ಮಾಡೋದಿದೆಯಲ್ಲ, ಅದು ಈಗಿನ ಕಾಲಕ್ಕೆ ಅದು ಎಷ್ಟು ಮಟ್ಟಿಗೆ ಹೊಂದಿಕೆ ಆಗುತ್ತೆ ಅದೊಂದು ಸಣ್ಣ ಅಳುಕಿರುತ್ತೆ. ನಿಮ್ಗೆ ಅವಾಗ ಮಾಡುವಾಗ ಏನ್ ಅನಿಸ್ತಾ ಇತ್ತು? ರಘು ಸರ್ ಪ್ರತಿ ಸರಿನು ಕತೆ ಸೀನ್ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲೂ ನನ್ಗೆ ಭಯ ಆಗ್ತಾ ಇತ್ತು. ಅವ್ರುನು ಆದ್ರೆ ಭಯ
ಅವರು ಅದಕ್ಕೆ ಇದನ್ನೇ ಕೊಡ್ಲಿಲ್ಲ, ಅವಕಾಶನೇ ಕೊಡ್ಲಿಲ್ಲ. ಓಕೆ, ಏನ್ ಬೇಕು ರಾಜ್ಕುಮಾರ್, ಏನ್ ಬೇಕು ಈ ಸೀನ್, ಓಕೆ ಮಾಡೋಣ, ಸರಿ ಈ ಡೈಲಾಗ್ ಅಲ್ವಾ ನೋಡಿ, ಇನ್ನು ಏನ್ ಬರುತ್ತೆ ನೋಡಿ. ಯಾಕಂದ್ರೆ ಜನಪದ ಕಲೆಗಾರಿಗೆ ಒಂದು ಕೋಪ ಯಥೇಚ್ಛವಾಗಿರುತ್ತೆ ಸರ್. ಆ ಕಲೆ ಅದರಲ್ಲಿ ಪರಿಣಿತಿ ಪಡೆದವರಿಗೆ ಅದು ಕೋಪ ಅನ್ನೋದು ಯಥೇಚ್ಛವಾಗಿರುತ್ತೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಪ್ರತಿ ಸರಿ ಎಕ್ಸ್ಪ್ಲೇನ್ ಮಾಡಿ, ಸರ್ ಈ ಡೈಲಾಗ್, ಸರ್ ಈ ಡೈಲಾಗ್ ಅಂತ ಕೊಟ್ಟಾಗ ವಿಭಿನ್ನವಾಗಿ ಅವ್ರುನು ನಾವೇನ್ ಅನ್ಕೊಂಡಿದೀವೋ ಅದ್ರ 100 ಪಟ್ಟು ಯಾಕೆ ಮಾಡೋರು. ಒಂದ್ ಸೀನ್ ಅಲ್ಲಿ ಅಂತೂ ನಮ್ ಕಣ್ಣ ನೀರ್ ಬರ್ಸಿದಾರೆ. ರಾತ್ರಿ 2-2:30 ಶೂಟಿಂಗ್ ಟೈಮ್, ಎಲ್ಲಾ ಜನಗಳು ಕ್ರೌಡ್ ಇದೆ. ಅಂತ ಕ್ರೌಡ್ ಎಲ್ಲ ಕಳಿಸ್ಬಿಟ್ಟು ರಘು ಸರ್ನ ಕಾಯಿಸಿರೋದು ಒಂದು ಭಯ ನಮ್ಗೆ. ಇನ್ನ ಸರ್ಗೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ ಸರ್ ಇದೊಂದು ಸೀನು. ಹೇಳಿದ್ವಿ, ಸುಮ್ನೆ ಇದಾರೆ ಸರ್. ಓಕೆ, ಬಂದ್ರು, ಕುತ್ಕೊಂಡ್ರು, ಸೀನ್ ಎಕ್ಸ್ಪ್ಲೇನ್ ಮಾಡಿದ್ವಿ, ಶುರುವಾಯ್ತು. ಸಿಂಗಲ್ ಟೇಕ್. ಆ ಸೀನ್ ನೋಡ್ತಾ ಇದ್ವಿ ಮಾನಿಟರ್ ಅಲ್ಲಿ, ಎಲ್ರ ಕಣ್ಣಲ್ಲೂ ನೀರಿದೆ. ಅಂದ್ರೆ ವಿತೌಟ್ ಮ್ಯೂಸಿಕ್ ಏನು ಇಲ್ಲ ಸರ್. ಬರೀ ಲೈವ್ ಆಗಿ ನೋಡ್ತಾ ಇದೀವಿ, ಎಕ್ಸ್ಪ್ರೆಷನ್ ಅಷ್ಟೇ ಲೈವ್ ಅಲ್ಲಿ ನೋಡ್ತಾ ಇದೀವಿ. ಜಸ್ಟ್ ಹಿಂಗ್ ಕೈ ನೆಲಕ್ಕೂರಿ ಸ್ವಲ್ಪ ಮುಂದೆ ಬಂದ್ರು ಕಣ್ಣ ನೀರು ಬರುತ್ತೆ. ಅದನ್ನ ಅವ್ರು ಅಷ್ಟೇ ಮಾಡಕ್ ಸಾಧ್ಯ ಏನೋ ಅಂತ ಅನ್ಸಿದ್ದೆ ಅವಾಗ. ಸರ್ ಯಾಕೆ ರಘು ಸರ್ ಫಸ್ಟ್ ಆಯ್ಕೆ ಮಾಡ್ಕೊಂಡ್ರು ಅನ್ನೋದು ಅವಾಗ. ಅದಾದ್ಮೇಲೆ ಎಡಿಟಿಂಗ್ ಬಂದ್ಮೇಲೆ ಗೊತ್ತಾಯ್ತು. ನಮ್ಮ ಸಿನಿಮಾದ KGF ಎಡಿಟರ್ ಶ್ರೀಕಾಂತ್ ಸರ್, ಅವ್ರಿಗೂ ಅದು ನೋಡ್ತಾ ಇದಾರೆ. ಇಷ್ಟು ಸರಿ ನೋಡಿದ್ರು ಅವತ್ತು ನನ್ನ ಆ ಸೀನ್ ನೋಡ್ತಾರೆ, ಹಾಕೊಂತಾರೆ, ನೋಡ್ತಾರೆ. ಸಿಂಗಲ್ ಟೇಕ್ ಎಷ್ಟು ಫೀಲ್. ಅದು ಮ್ಯೂಸಿಕ್ ಆಗುವಾಗ್ಲೂ ಚೆನ್ನೈಯಲ್ಲಿ ಲೈವ್ ನಡೀತಾ ಇದೆ. ರಂಗಭೂಮಿ ಹಿನ್ನೆಲೆಯಿಂದ ಬಂದವರು, ಹಂಗಾಗಿ ಸ್ವಲ್ಪ ಹೇಳಿದ್ರೆ ಸಾಕು ಅದನ್ನ ತಗೊಂಡ್ಬಿಡ್ತಾರೆ. ಚೆನ್ನೈ ಲೈವ್ ನಡೀತಾ ಇದೆ ಸರ್. ನಮ್ಮ ಡ್ಯಾನಿಯಲ್ ಜೆ ಕಿರಣ್ ಸರ್ ಅವರು ನಮ್ಮ ರೀ ರೆಕಾರ್ಡಿಂಗ್ ಮಾಡ್ಕೊಟ್ಟರು. ಲೈವ್ ಸೆಕ್ಷನ್ ನಡೀತಾ ಇದೆ. ಅವ್ರ ಸೀನ್ ಬಂತು, ಅದೇ ಸೀನೇ ಬಂತು. 2-3 ಟೇಕ್ ತಗೊಂಡ್ರು. ಅದಾದ್ಮೇಲೆ ಅವ್ರು ಕೇಳಿದ್ರು ಪರ್ಸನಲ್ ಆಗಿ, ಸರ್ ಈ ಸೀನ್ಗೆ ನಂದೇ ಆದಂತದ್ದು ಒಂದ್ ಏನಾದ್ರು ನುಡಿಸ್ಲಾ ಅಂತ ಕೇಳಿದ್ರು ಡ್ಯಾನಿಯಲ್ ಸರ್ಗೆ. ಅವರು ಸುಮ್ನೆ ಕಣ್ಣು ಮುಚ್ಕೊಂಡ್ರು, ಹಿಂಗ್ ನುಡಿಸ್ತಾ ಇದಾರೆ. ಅವ್ರು ಸೀನ್ ನೋಡ್ತಾ ಇಲ್ಲ, ಆ ಡೈಲಾಗ್ ಕೇಳಿಸ್ಕೊಂತಾ ಇದಾರೆ ಅಷ್ಟೇ, ನುಡಿಸ್ತಾ ಇದಾರೆ. ಸೀರಿಯಸ್ಲಿ ಅದು ನೀವು ಸಿನಿಮಾದಲ್ಲಿ ನೋಡುವಾಗ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮೈ ಜುಮ್ ಅನ್ನುತ್ತೆ, ಗೊತ್ತಿಲ್ಲದೇನೆ ಕಣ್ಣ ನೀರು ಹೋಗ್ತಾ ಇರುತ್ತೆ. ಸಿನಿಮಾ ಡೊಳ್ಳು ಹಿನ್ನೆಲೆಯ ಕತೆ ಎಲ್ಲ ಇದೆ. ಮಾಡುವಾಗ ರಂಗಣ್ಣವ್ರಿಗೆ ಡೊಳ್ಳು ಬಾರಿಸೋದು ಆ ತರದ್ ಏನಾದ್ರು ಖಂಡಿತ ಟ್ರೈನಿಂಗ್ ಅಂತೇನಿಲ್ಲ ಸರ್. ಟ್ರೈನಿಂಗ್ ಅಂತ ನಾವು ಹೇಳಿದೀವಿ ಕತೆ, ಬಟ್ ಅವ್ರು ಮೈ ಮರೆತರು. ಅದು ತುಂಬಾ ಚೆನ್ನಾಗಿ ಮಾಡಿದ್ರು. ಕೆಲಸ ಸೀನೆಲ್ಲ ನೋಡಿದ್ರೆ, ಹಾಡೆಲ್ಲ ನೋಡಿದ್ರೆ ಎಲ್ಲೋ ನುರಿತ ಕಲಾವಿದ್ರೆ ಏನೋ ಅಂತ ಅನ್ಸುತ್ತಾ. ನೀಟಾಗಿ ಅದು ಅಲ್ಲದೆ ವಿಶೇಷ ಏನಂದ್ರೆ ಎಲ್ಲಾ ಸಿನಿಮಾದಲ್ಲೂ ಅದು ಆರ್ಟಿಫಿಷಿಯಲ್ ಡೊಳ್ಳು ರೆಡಿ ಮಾಡ್ಕೊಂತಾರೆ. ಬಟ್ ಅದ್ರಲ್ಲಿ ಕಾಣಿಸ್ತಾ ಇರೋದು ನಿಮ್ಗೆ ಒರಿಜಿನಲ್ ಡೊಳ್ಳು. 15-16 kg ಇತ್ತು. ಅದನ್ನ ಹಾಕೊಂಡು ಕಂಪ್ಲೀಟ್ 3-4 ದಿನ ಅದನ್ನ ಹೇಗ್ ನಿಭಾಯಿಸಿದ್ರು. ಒಂದ್ ಕ್ಷಣ ಅವ್ರ ಮುಂದೆ ಹೋಗಕ್ಕೆ ಭಯ ಆಗೋದು. ಅದು ರೇಷ್ಮೆ ಶರ್ಟ್ ಜಾರ್ತಾ ಇರುತ್ತೆ, ಬಿಸಿಲು. ಕರ್ನಾಟಕದಲ್ಲಿ 2-3 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕು. ಯಾಕ 5-10 ಲಕ್ಷ ಜನ ಸೇರ್ತಾರೆ ಸರ್ ಜಾತ್ರೆ. ಅದ್ರ ಮಧ್ಯೆ 2-3 ಕಿಲೋಮೀಟರ್ ಸಿಗ್ನಲ್ಲೇ ಸಿಗಲ್ಲ, ವೆಹಿಕಲ್ ಬಿಡಲ್ಲ. ನಡ್ಕೊಂಡ್ ಬಂದು ಸಾಂಗ್ ಶೂಟ್ ಮಾಡಿದ್ದೆ ಮೈಲಾರದಲ್ಲ. ಇಲ್ಲ ಸರ್, ಇದು ಆಕ್ಚುಲಿ ಆ ಡೊಳ್ಳು ಭಂಡಾರ ಅದೆಲ್ಲ ನೋಡಿದ್ರೆ ಆ ಕಡೆ ಮೈಲಾರ ಮಾಳಿಂಗರಾಯ ದೇವಸ್ಥಾನ, ಹುಲಿ ಜಯಂತಿ, ಉತ್ತರ ಕರ್ನಾಟಕದ ಬಾರ್ಡರ್ ಸರ್. ಅದು ಕರ್ನಾಟಕ ಮಹಾರಾಷ್ಟ್ರದ ಬಾರ್ಡರ್. ಅದು ಅಲ್ಲಿ ಇದೆ. ಅದು ನಾರ್ಮಲ್ ಡೇಸ್ ಅಲ್ಲೆಲ್ಲ ಖಾಲಿ ಪ್ರದೇಶ. ಆ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ 3 ದಿನ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. 5-10 ಲಕ್ಷ ಜನ ಕಂಪಲ್ಸರಿ ಬಂದೇ ಬರ್ತಾರೆ. ಇಲ್ಲಿಂದನೂ ಬರ್ತಾರೆ, ಬೇರೆ ಬೇರೆ ಸ್ಟೇಟ್ ಇಂದ ಬರ್ತಾರೆ. ಸೊ ಅದೇ ಅಲ್ಲಿ ಜಾತ್ರೆ ಟೈಮಲ್ಲಿ ಸುಮ್ನೆ ಪಾದ ಇಟ್ರೆ ಸಾಕು, ಭಂಡಾರದಲ್ಲಿ ಮುಚ್ಚೋಗುತ್ತೆ. ಅಷ್ಟು ಕಲರ್ಫುಲ್. ಹಾಗಾಗಿ ರಂಗ ಸಮುದ್ರದಲ್ಲಿ ಎಲ್ಲಾನು ಇದೆ. ಕಲರ್ಫುಲ್ ಜರ್ನಿ. ರಂಗ ಸಮುದ್ರದ ಅಂತ ಇದ್ರಲ್ಲಿ ಎಲ್ಲ ರಂಗ ಕಲೆಗಳು ಕಂಪ್ಲೀಟ್ ಎಲ್ಲ ಇದಾವೆ ಸರ್. ಓಕೆ, ನಿಮ್ಮಂತ ಮೊದಲ ನಿರ್ದೇಶಕರಿಗೆ, ಮೊದಲ ನಿರ್ಮಾಪಕರು ಸಿಗೋದು ತುಂಬಾ ಅಪರೂಪ. ಅದು ಗೆಲ್ಲೋದು ಇನ್ನೂ ಕಷ್ಟ. ಅವ್ರಿಗೊಂದು ಭಯ ಇರುತ್ತೆ, ನಿಮ್ಗೊಂದು ಭಯ ಇರುತ್ತೆ. ಸೊ ಪ್ರೊಡ್ಯೂಸರ್ ನೀವು ಕೇಳಿದ್ದೆಲ್ಲ ಕೊಟ್ರ? ಖಂಡಿತ ಸರ್. ಯಾಕಂದ್ರೆ ಸರ್ ಒಬ್ಬ ಹೊಸ ನಿರ್ದೇಶಕರಿಗೆ ಹೆಗಲ್ ಮೇಲೆ ಕೈ ಹಾಕುವಂತ ಪ್ರೊಡ್ಯೂಸರ್ ಸಿಗೋದು ಬಹಳ ಕಷ್ಟ. ನಮ್ಗೆ ಏನೇ ಬೇಕಂದ್ರು ಒಂದು ದಿನ ಕೂಡ ಇವತ್ ನಾವ್ ಇಲ್ಲಿ ಕುತ್ಕೊಂಡಿದೀವಿ ಅಂದ್ರೆ ಅದಕ್ಕೆ ಅವರೇ ರೀಸನ್. ಇಷ್ಟು ವರ್ಷ ಕೋವಿಡ್ ಟೈಮು ಅದು ಇದು ಎಲ್ಲಾ ಫೇಸ್ ಮಾಡ್ಕೊಂಡು ಬರೀ ನಾವು ನಾರ್ಮಲ್ ಆಗಿ ಆರ್ಟ್ ಸಿನಿಮಾ ತರನು ಮಾಡಬಹುದಿತ್ತು. ಬಟ್ ಇದು ಬೇರೆ ತರ ಜನಗಳನ್ನ ಕೂರಿಸಲೇಬೇಕು. ಕಮರ್ಷಿಯಲ್ ಟಚ್ ಕೊಟ್ಕೊಂಡು ಮಾಡಿದೀವಿ ಸರ್. ಆ ಲೈವ್ ನೀವು ಸಿನಿಮಾದಲ್ಲಿ ನೋಡುವ ಪ್ರತಿಯೊಂದು ಆ ಗ್ರ್ಯಾಂಡ್ನೆಸ್ ಗೊತ್ತಾಗುತ್ತೆ, ಏನೇನಿದೆ. ಜೀವಂತವಾಗಿದೆ ಸರ್. ಕಲೆ ಅಲ್ಲೇ ಎಲ್ಲಿ ಒಂದ್ಸರಿ ಸಾಯಕ್ಕೂ ಬಿಟ್ಟಿಲ್ಲ. ಇದು ನಮ್ಮ ಮಗು. ಎಷ್ಟು ಹುಷಾರಾಗಿ ಕಾಪಾಡ್ಕೋಬೇಕು ಅಷ್ಟು ಹುಷಾರಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. ಒಂದು ಸಿನಿಮಾದ ನಿರ್ಮಾಪಕರು ಬೇಕಿರೋದು ಮೇನ್ ಅದೇ ಸರ್. ಒಬ್ಬೊಬ್ಬರಿ ಆಗಲ್ಲ. ಒಳ್ಳೆ ನಿರ್ದೇಶಕರ ಅವಶ್ಯಕತೆ ಎಷ್ಟಿದೆಯೋ ಒಬ್ಬ ಒಳ್ಳೆ ನಿರ್ಮಾಪಕರಿಂದ ಇನ್ನು ನಮ್ಮಂತ 10 ಜನ ಡೈರೆಕ್ಟರ್ಗಳು ಹುಟ್ಟಿಸೋ ಶಕ್ತಿ ಅವ್ರಿಗೆ ಇರುತ್ತೆ. ಸರ್, ನಿಮ್ ಬಗ್ಗೆ ಡೈರೆಕ್ಟರ್ ಹೇಳ್ತಾನೆ ಇದ್ದಾರೆ ಅವಾಗಿಂದ. ಈ ತರದ ಒಂದು ಸಿನಿಮಾ ಮಾಡುವಾಗ ನಂಬಿಕೆ ಬಹಳ ಮುಖ್ಯ. ಡೈರೆಕ್ಟ್ರು ಹೇಳದಂಗ್ ಸಿನಿಮಾ ಮಾಡಿದ್ರ, ಕತೆ ಹೇಳದಂಗ್ ಸಿನಿಮಾ ಮಾಡಿದಾರ? ಖಂಡಿತವಾಗ್ಲು. ಅದ್ರಲ್ಲಿ ಹೇಳ್ಬೇಕು ಅಂತಂದ್ರೆ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳುವಾಗ, ಏನು ನರೇಟ್ ಮಾಡುವಾಗ ಏನಿತ್ತು
ಮತ್ತೆ ಶೂಟಿಂಗ್ ಆಗೋ ಮಧ್ಯದಲ್ಲಿ ಸ್ವಲ್ಪ ನನಗೆ ಏನಾಗ್ತಿದೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನರೇಟ್ ಮಾಡುವಾಗ ನಾನು ಪ್ರಾರಂಭದಲ್ಲಿ ಕಡಿಮೆ ಬಡ್ಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ. ಅದಾದ್ಮೇಲೆ ಮಧ್ಯೆ ಹೋಗ್ತಾ 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 ಅದು ಬೇರೆ ತರನೇ ಆಯ್ತು. ಅದಾದ್ಮೇಲೆ ಮುಗಿಯುವಂತ ಅಂತ ಬಂದಾಗ ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಕತೆಗೆ ಈ ತರದ್ದು ಹಾಕ್ಬಿಟ್ನಲ್ಲ ಅನ್ನೋದು ಸಿನಿಮಾ ಪೂರ್ತಿ ನೋಡಾದ್ಮೇಲೆ 200% ಆಯ್ತು. ನಾನು ಏನ್ ಅನ್ಕೊಂಡಿದ್ನೋ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕೇಳಿದ್ನೋ ಅದಕ್ಕಿಂತ ಅದ್ಭುತವಾಗಿ ನನ್ನ ಮನಸ್ಸಿಗೆ ಚೆನ್ನಾಗಿ. ಓಕೆ, ಒಂದು ಸಿನಿಮಾ ಮಾಡೋದು ಮುಖ್ಯ ಅಲ್ಲ, ಸಿನಿಮಾ ಮಾಡಿ ಅದನ್ನ ಜನರಿಗೆ ತಲುಪಿಸೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಅನ್ಕೊಂಡಿದ್ದೀನಿ. ಈಗ ರಿಲೀಸು ಜನವರಿ 12ಕ್ಕೆ ಬರ್ತಾ ಇದ್ದೀರಾ, ಎಷ್ಟು ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀರಾ? ಸರ್ ಹಲವು ಕರ್ನಾಟಕ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೆ 100 ಥಿಯೇಟರ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದೇನು ಅಂತಂದ್ರೆ ಈ ಜನವರಿ 12 ಸಂಕ್ರಾಂತಿ ಸಮಯ. ಹೌದು, ಈ ಸಂಕ್ರಾಂತಿ ಸಮಯದಲ್ಲಿ ಇದುವರೆಗೆ ನಾವು ತಿಳಿದ ಮಟ್ಟಿಗೆ, ನಾವು ನೋಡಿದ ಮಟ್ಟಿಗೆ ಕನ್ನಡ ಸಿನಿಮಾಗಳು ಬಹುತೇಕ ಯಾರು ಧೈರ್ಯ ಮಾಡಲ್ಲ ರಿಲೀಸ್ ಮಾಡೋದಕ್ಕೆ. ಎಲ್ಲ ಪ್ರವಾಸಿ. ಯಾಕೆಂತಂದ್ರೆ ಪರಭಾಷೆ ಸಿನಿಮಾಗಳು ದೊಡ್ಡ ಹೀರೋ ದೊಡ್ಡ ಬಡ್ಜೆಟ್ ಸಿನಿಮಾಗಳು ಬರುತ್ತವೆ ಅನ್ನೋ ಒಂದು ಭಯ. ಹಿಂದೆ ರವಿಚಂದ್ರನ್ ಸರ್ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೆ ನಾನು. ಬಟ್ ನಮ್ಮ ಕನ್ನಡಿಗರ ಮೇಲೆ ಆಶಾಭಾವನೆ, ವಿಶ್ವಾಸ ಇತ್ತು. ಒಂದೊಳ್ಳೆ ಕನ್ನಡ ಸಿನಿಮಾನ ಈ ಪರಭಾಷೆಗಳ ಸಿನಿಮಾಗಳ ಮಧ್ಯೆ ತರ್ತಾ ಇದ್ವಿ. ಏನಂತ ನಮ್ಮ ಸಿನಿಮಾ ಕತೆ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಗುತ್ತೆ. ಅಪ್ಪಟ ಕನ್ನಡಿಗರ ಸೊಗಡಿನ ಕನ್ನಡ ನಾಡಿನ ಸೊಗಡಿನ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಆಡಿಯನ್ಸಿಗೆ? ಅವ್ರ ಆಡಿಯನ್ಸ್ ಬೇಕಾದಂತ ಪ್ರತಿಯೊಂದು ಮೂಮೆಂಟ್ಸ್ ಸಿನಿಮಾದಲ್ಲಿದೆ ಸರ್. ಇದು ಈ ಸಿನಿಮಾ ಏನಾದ್ರು ಗೆಲ್ಸಿದ್ರು ಅಂದ್ರೆ ಇದು ಬರೀ ಸಿನಿಮಾ ಗೆಲುವಾಗಲ್ಲ, ಇದು ಎಲ್ಲಾ ಪರಭಾಷೆ ಸಿನಿಮಾಗಳ ಮಧ್ಯೆ ಈ ಸಿನಿಮಾ ಗೆತ್ತು ಅಂದ್ರೆ ಇದು ಕನ್ನಡಿಗರ ಗೆಲುವಾಗುತ್ತೆ ಸರ್ ಅಷ್ಟೇ. ಈಗ ಆಲ್ರೆಡಿ ಸಾಂಗ್ ಮೂಲಕ ಸೌಂಡ್ ಮಾಡಿದೀರಿ, ಸೊ ಈಗ ಸಿನಿಮಾ ರಿಲೀಸ್ ಆಗಬೇಕು. ಓಕೆ, ಒಟ್ಟಾರೆ ರಂಗಸಮುದ್ರ ಜನವರಿ 12ಕ್ಕೆ ರಿಲೀಸ್ ಆಗ್ತಾ ಇದೆ. ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಇದು. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಅದನ್ನು ಎದುರಿಸಿ ಮೆಟ್ಟಿ ನಿಂತು ಒಂದು ಅದ್ಭುತವಾದ ಸಿನಿಮಾನ ಕಟ್ಬಿಟ್ಟಿದ್ದಾರೆ. ಅದರಲ್ಲೂ 90ರ ಕಾಲಘಟ್ಟದ ಒಂದು ಕತೆ. ಸೊ ಹಾಗಾಗಿ ಈ ಸಿನಿಮಾ ನಮ್ಮ ರಂಗಸಮುದ್ರ ತಂಡದ ಮೇಲೆ ಭಾಳ ಪ್ರಭಾವ ಬೀರ್ತಾ ಇದೆ. ಹಾಗೆ ಪ್ರೇಕ್ಷಕರ ಮೇಲೂ ಕೂಡ ಈ ಪ್ರಭಾವ ಬೀರಲಿ. ಸರ್, ಇಷ್ಟೊತ್ತು ನಮ್ಮ ಕರ್ನಾಟಕ ಟಿವಿಗೆ ಬಂದು ನೀವೊಂದಿಷ್ಟು ರಂಗಸಮುದ್ರದ ಬಗ್ಗೆ ಮಾತಾಡಿದ್ರಿ. ನಿಮ್ಮ ಲೈಫಲ್ಲೂ ಕೂಡ ಆ ರಂಗು ತುಂಬಲಿ ಅಂತೇಳಿ ಆಶಿಸ್ತಾ ನಮಸ್ಕಾರ. ಥ್ಯಾಂಕ್ ಯು.